ಸ್ನೇಹಿತರೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮನಿ ಪ್ಲಾಂಟ್. ನಾನು ರವೀಂದ್ರ ಜೋಶಿ. ಮಗಳು ಗಂಡನ ಮನೆಗೆ ಹೋದವಳು ಅಳ್ತಾ ತಾಯಿ ಮನೆಗೆ ವಾಪಸ್ ಬರ್ತಾಳೆ. ಮದುವೆ ಕೇವಲ 4 ದಿನ ಆಗಿದೆ. ತಾಯಿ ಗಾಬರಿ ಆಗ್ತಾಳೆ. ಮಗಳು ಯಾಕೆ ಅಳ್ತಾ ಇದ್ದಾಳೆ? ಮಗಳಿಗೆ ಹೇಳ್ತಾಳೆ, ಅತ್ತೆ ಮನೇಲಿ ನಾನು ಬದುಕೋಕ್ಕಾಗಲ್ಲಮ್ಮ, ತೀರಾ ಸಂಕಷ್ಟ, ನೀವು ಮುದ್ದಿನಿಂದ ನಾನು ಸಾಕಿದ್ರಿ, ಅಲ್ಲಿ ಹೋದ ತಕ್ಷಣ ಆ ಸಂಕಷ್ಟದಲ್ಲಿ ನಾನು ಬದುಕೋಕ್ಕಾಗಲ್ಲ, ವಾಪಸ್ ನಾನು ತವ್ರ ಮನೇಲಿ ಇರ್ತೀನಿ ಅಂತ. ತಾಯಿ ಮಗಳನ್ನ ನೇರವಾಗಿ ಕಿಚನ್ಗೆ ಕರ್ಕೊಂಡು ಹೋಗ್ತಾಳೆ. ಒಲೆ ಮೇಲೆ ನೀರನ್ನು ಇಡ್ಲಿಕ್ಕೆ ಹೇಳ್ತಾಳೆ, ಬಿಸಿ ನೀರು ಕಾಸಕ್ಕೆ. ಒಂದು ಮೊಟ್ಟೆಯನ್ನು ಕೊಡ್ತಾಳೆ, ಒಂದು ಕ್ಯಾರೆಟನ್ನು ಕೊಡ್ತಾಳೆ, ಒಂದಿಷ್ಟು ಕಾಫಿ ಪುಡಿ ಬೀಜನೂ ಕೊಡ್ತಾಳೆ. ಮಗಳಿಗೆ ಆಶ್ಚರ್ಯ ಆಗತ್ತೆ. ನಾನು ನನ್ನ ಸಂಕಷ್ಟ ಹೇಳ್ತಾ ಇದ್ದೀನಿ, ಗಂಡನ ಮನೆದು, ನಮ್ಮಮ್ಮ ಕೆಲಸ ಹೇಳ್ತಾ ಇದ್ದಾಳಲ್ಲ. ತಾಯಿ ಏನನ್ನೂ ಮಾತಾಡಲ್ಲ. 3 ಪಾತ್ರೆಯನ್ನಿಟ್ಟು 3 ಪಾತ್ರೆಯಲ್ಲಿ ಒಂದರಲ್ಲಿ ಮೊಟ್ಟೆಯನ್ನು ಹಾಕಕ್ಕೆ ಹೇಳ್ತಾಳೆ, ಮತ್ತೊಂದರಲ್ಲಿ ಕ್ಯಾರೆಟನ್ನು ಹಾಕಕ್ಕೆ ಹೇಳ್ತಾಳೆ, ಇನ್ನೊಂದರಲ್ಲಿ ಕಾಫಿ ಬೀಜಗಳನ್ನ ಹಾಕಕ್ಕೆ ಹೇಳ್ತಾಳೆ. 5 ನಿಮಿಷ ಕಳೆಯತ್ತೆ. ತಾಯಿ ಮಗಳ ಹತ್ತಿರ ಬಂದು 3 ಹೊರಗಡೆ ತೆಗಿ ಅಂತ ಹೇಳ್ತಾಳೆ. ಮೊಟ್ಟೆಯನ್ನು ಎತ್ತಾಳೆ. ಮೊಟ್ಟೆ ಎಷ್ಟು ಗಟ್ಟಿ ಇದೆ ಅಷ್ಟೇ ಗಟ್ಟಿಯಾಗಿತ್ತು, ಕುದ್ದ ಮೇಲೂ ಗಟ್ಟಿಯಾಗೇ ಇರುತ್ತೆ. ಅತಿ ಗಟ್ಟಿಯಾಗಿದ್ದಂಥ ಕ್ಯಾರೆಟು ಕುದಿಯುವ ನೀರಿನಲ್ಲಿ ಮೆತ್ತಗಾಗಿ ಹೋಗಿರುತ್ತೆ. ಕಾಫಿ ಬೀಜ ತನ್ನ ಸಾಂದ್ರತೆಯನ್ನು ಕಳೆದುಕೊಂಡು ನೀರಿನ ಜೊತೆ ಮಿಕ್ಸ್ ಆಗಿ ಕಾಫಿ ಆಗಿಬಿಡ್ತಿರುತ್ತೆ. ತಾಯಿ ಹೇಳ್ತಾಳೆ, ಮಗು ಇಲ್ಲಿ ಮೊಟ್ಟೆ ಇದೆ, ಈ ಮೊಟ್ಟೆ ಈ ಕುದಿಯುವ ನೀರಿನಲ್ಲೂ ತನ್ನ ಗಟ್ಟಿತನವನ್ನು ಕಳ್ಕೊಳ್ಳಿಲ್ಲ. ಇನ್ನು ಈ ಕ್ಯಾರೆಟ್ ಇದೆಯಲ್ಲ, ಈ ಕ್ಯಾರೆಟು ಅಷ್ಟೊಂದು ಗಟ್ಟಿಯಾಗಿದ್ದದ್ದು ನೀರಿನಲ್ಲಿ ಬಿದ್ದ ತಕ್ಷಣ ಕುದಿಯುವ ನೀರಿನಲ್ಲಿ ಮೆತ್ತಗಾಗಿ ಹೋಯಿತು. ಕಾಫಿ ಪುಡಿ ತನ್ನತನವನ್ನೇ ಕಾಫಿ ಬೀಜ ತನ್ನತನವನ್ನೇ ಕಳ್ಕೊಂಡ್ಬಿಡ್ತು. ಜೀವನದಲ್ಲಿ ನಾವು ಯಾವ ರೀತಿ ಸ್ವೀಕಾರ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಬದುಕು ನಿರ್ಭರವಾಗಿರುತ್ತೆ ವಿನಃ ತಂತಾನೇ ಜೀವನದಲ್ಲಿ ಏನೇನೋ ಬದಲಾವಣೆಗಳಾಗಲ್ಲ ಅಂತ ಹೇಳ್ತಾಳೆ. ಆಗ ಮಗಳಿಗನ್ಸತ್ತೆ, ನಾವು ಮೇಲ್ಗಡೆ ಗಟ್ಟಿಯಾಗಿ ಕಾಣ್ತಾ ಇರ್ತೀವಿ, ಒಳಗಡೆ ನಮ್ಮಲ್ಲಿ ಇರಬೇಕಾದಂಥ ಆತ್ಮಸ್ಥೈರ್ಯ ಕಡಿಮೆ ಆಗಿಬಿಟ್ರೆ ನಾವು ಕ್ಯಾರೆಟ್ ಥರ ಮೆತ್ತಗಾಗಿಬಿಡ್ತೀವಿ. ಆದ್ದರಿಂದ ನಮ್ಮ ಆತ್ಮಸ್ಥೈರ್ಯವನ್ನು ನಾವು ಹೆಚ್ಚಿಸ್ಕೊಂಡಾಗ ಮಾತ್ರ ಜೀವನದ ಯಾವುದೇ ವ್ಯವಹಾರದಲ್ಲಿ ನಾವು ಮುಂದೆ ಬರಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೇನೆ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.